ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಅಂತ ಹೇಳೋದಿಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥದ್ದು ಪುರಾವೆಗಳಿಂದ ಸಾಬೀತಾಗ್ತಾ ಇದೆ. ಏನ್ ಪುರಾವೆಗಳಿದೆ ಸರ್ ಅದನ್ನ ಹೇಳೋದಕ್ಕೆ? ಇವತ್ತು SIT ನಡವಳಿಕೆ ಮೂಲ ಪೆನ್ ಡ್ರೈವ್ಗೆ ಕಾರಣೀಭೂತನಾದನ, ಬೇಲ್ ರಿಜೆಕ್ಟ್ ಆಗಿದ್ರು, ಇದುವರೆಗೂ ಆತನ ಅರೆಸ್ಟ್ ಮಾಡಿಲ್ಲ, ರಕ್ಷಣೆ ಕೊಡ್ತಾ ಇದ್ದೀರಿ. ಅವನಿಂದ ಸ್ಟೇಟ್ಮೆಂಟ್ ತಗೊಂಡಿದ್ದ ರಕ್ಷಣೆ ಕೊಡ್ತಾ ಇದ್ದೀರಿ. ಅವನ ಮುಟ್ಟದಕ್ಕೆ ಹೋಗ್ತೆ ಆರಾಮಾಗಿ ತಿರುಗಾಡ್ಕೊಂಡಿದ್ದಾನೆ. ಸರ್ಕಾರದ ಬಗ್ಗೆ ಅಲ್ಲ, ಯಾರು ಕಾರ್ತಿಕ್ ಅನ್ನೋನು, ಅವರ ಡ್ರೈವರ್ ಅಲ್ವಾ, ಡ್ರೈವರ್ ಅನ್ನೋನು, ಡ್ರೈವರ್ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಅವ್ರು ಯಾರ್ಯಾರು ಅಂತಕ್ಕಂಥದ್ದು ಕೇಸ್ ರಿಜಿಸ್ಟರ್ ಆಗಿದ್ರು ಸಹ ಇದುವರೆಗೂ ಏನು ಕ್ರಮ ತೆಗೆದುಕೊಂಡಿಲ್ಲ. ಈ ಆಕ್ಟ್ಸ್ ಎಲ್ಲ ನೋಡಿದಂತ ಸಂದರ್ಭದಲ್ಲಿ ಸರ್ಕಾರದ ಉದ್ದೇಶ ಒಂದೇ, ಏನು, ರಾಷ್ಟ್ರೀಯ ಮಟ್ಟದಲ್ಲಿ ಜಾತ್ಯತೀತ ಜನತಾ ದಳದ BJPಗೆ ಒಂದು ತಂದಿಕ್ಬೇಕು, ನಮ್ಮನ್ನ NDA ಇಂದ ಹೊರಗಡೆ ಕಳಿಸ್ಬೇಕು. ಎರಡನೇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಸಿಗಬಾರದು ಸೆಂಟ್ರಲ್ನಲ್ಲಿ. ಇದು ಇವರ ಕುತಂತ್ರ. ಯಾವುದೇ ಕಾರಣಕ್ಕೂ BJP ಮತ್ತೆ ಜಾತ್ಯತೀತ ಜನತಾ ದಳ ಒಂದಾಗಿ ಮುಂದಿನ ಚುನಾವಣೆಯಲ್ಲಿ ಬರಬಾರದು. ದಿಸ್ ಇಸ್ ದ ಮೇನ್. ಅವ್ರು ಹೇಳ್ತಾ ಇರೋದು ಇದು ನಿಮ್ಮ ಮನೇಲಿ ನಡೆದಿರೋ ಅಂತ ವಿಚಾರ, ನೀವೇ ಮಾಡ್ಕೊಂಡಿರೋದು, ಅದು ತಾನಾಗೆ ಹೊರಗಡೆ ಬಂದಿದೆ, ನಮ್ದೇನು ಪಾತ್ರ ಇಲ್ಲ, ನಮ್ಮ ಮನೇಲಿ ಏನ್ ನಡೆದಿಲ್ಲ ಅಂತ. ಈಗ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ, ನನ್ನ ಮಗ ಯಾವ್ದೋ ದೇಶದಲ್ಲಿದ್ದಾನೆ, ಅವನ ಅಲ್ಲೇನೋ ಮಾಡ್ಕೊಂಡ್ರೆ ನಾನು ಯಾವ ಕಾರಣ ಏನಾಗ್ತೀನಿ ಅದರಲ್ಲಿ ಭಾಗಿಯಾಗ್ತೀನ. ಅದೇ ರೀತಿ ನೀವು ಪ್ರಜ್ವಲ್ ರೇವಣ್ಣ ಅವ್ರಿ ಆಯ್ತು ಒಪ್ಕೋಬೋಣ, ನಿಮ್ಮ ಮಾತು ಒಪ್ಪನ. ಪ್ರಜ್ವಲ್ ರೇವಣ್ಣ ಅವ್ರು ಏನೋ ಮಾಡಿದ್ದಾರೆ ಅನ್ನೋದಕ್ಕೆ ದೇವೇಗೌಡರಿಗೆ ಏನ್ ಸಂಬಂಧ, ಪ್ರಧಾನ ಮಂತ್ರಿ ಅವ್ರಿಗೆ ಏನ್ ಸಂಬಂಧ, ಅಮಿತ್ ಶಾ ಅವ್ರಿಗೆ ಏನ್ ಸಂಬಂಧ, BJP ಪಕ್ಷಕ್ಕೆ ಏನ್ ಸಂಬಂಧ, ಜಾತ್ಯತೀತ ಜನತಾ ದಳಕ್ಕೆ ಏನ್ ಸಂಬಂಧ? ನೀವು ಏನ್ ಬಿಂಬಿಸ ಕೊಟ್ಟಿದ್ದೀರಿ? ಪ್ರಜ್ವಲ್ ರೇವಣ್ಣ ಅವ್ರು ಹಂಗ್ ಮಾಡಿರೋದು ಹೌದು ಅಂತ ನೀವು ಒಪ್ಕೋತೀರಾ? ಯಾರು, ನಮಗ್ ಗೊತ್ತಿಲ್ಲ. ಸತ್ಯಾಸತ್ಯತೆ ಬರ್ಬೇಕು, ಯಾರ್ಯಾರು ಯಾವ ರೀತಿ ಮಿಕ್ಸಿಂಗ್ ಮಾಡಿದ್ದಾರೆ, ಯಾವ್ಯಾವ ರೀತಿ ಮಾರ್ಫಿಂಗ್ ಮಾಡಿದ್ದಾರೆ, ಅದೆಲ್ಲ ಬರ್ಬೇಕಾಗ್ತದೆ. ನಾನು ಒಂದಂತೂ ಹೇಳ್ತೀನಿ, ಇವ್ರು ಏನು 2900 ಜನದ ಮಾನಹರಣ ಆಗಿದ್ದಾರೆ ಅಂತಾರೆ, ನಾನು ಕಡಾಖಂಡಿತವಲ್ಲೂ ನಂಬಲ್ಲ. ಜೊತೆಗೆ ಏನು ಇವರು ಏನು ಹೇಳ್ತಾ ಇದ್ದಾರೆ, ಏನು ರೇಪ್ ಅಂತ ಹೇಳ್ತೀನಿ ಅಲ್ವಾ, 376 ಹಾಕಿದ್ದಾರೆ. ಯಾರಾದ್ರೂ ಮೊಬೈಲ್ ಇಟ್ಕೊಂಡು ರೇಪ್ ಮಾಡಕ್ಕೆ ಯಾರು ಆಗುತ್ತೆ? ನಮ್ಮ ಪ್ರಶ್ನೆ ಮೂಲ ಬರ್ತಕ್ಕಂಥದ್ದು. ನಾನು ಇದು ಕ್ರಿಯೆ ನಡೆದಿದೆಯೋ ಗೊತ್ತಿಲ್ಲ, ಅದನ್ನ ಯಾರು ಹೇಳ್ಬೇಕು, ಯಾರು ಭಾಗಿಯಾಗಿದ್ರು ಅವ್ರು ಹೇಳ್ಬೇಕೇ ಹೊರತು ನಾವು ನೀವು ಹೇಳಲಿಕ್ಕೆ ನಮ್ಗೆ ಗೊತ್ತಿಲ್ಲ, ಸತ್ಯ ಏನು ಅಂತ ಗೊತ್ತಿಲ್ಲ ಅಲ್ವಾ, ಅದನ್ನ ಹೇಳಿಸ್ಬೇಕು. ಆದ್ರೆ ಇವರು ಬಲವಂತವಾಗಿ ಸಂತ್ರಸ್ತರಿಂದ ಸ್ಟೇಟ್ಮೆಂಟ್ ತಿಳ್ಕೊಂಡು ಇದೇ ತರ ಹೇಳ್ಬೇಕು, ಇದಕ್ಕೆ ಸೈನ್ ಮಾಡಬೇಕು, ನೀವು ಇದೇ ತರ ಹೇಳ್ಬೇಕು ಅಂತಕ್ಕಂಥದ್ದು SIT ಅವ್ರು ಮಾಡ್ತಾ ಇದ್ದಾರಲ್ಲ, ಇದು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ SIT ಅಧಿಕಾರಿಗಳೇ ಇದರಲ್ಲಿ ಕಾನೂನನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. SIT ಮೇಲೆನೆ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು. ಈಗ ನಾನು ನೋಡಿದೀನಿ, ನಮ್ಮಲ್ಲೇ ಒಂದು ನನ್ನಲ್ಲೇ ಒಂದು ಡ್ರೈವರ್ ಹಗರಣ ಆಯ್ತು, ಅವನು ಸೂಸೈಡ್ ಮಾಡ್ಕೊಂಡ. ಆದ್ರೆ ತನಿಖೆ ಮಾಡಿದ್ರು, ಏನ್ ಮಾಡಿದ್ರು, ಕ್ಲೀನ್ ಚಿಟ್ ಕೊಟ್ರು,